ಗೆದ್ದಿರುವಂಥ ಎಲ್ಲರಿಗೂ ವರ್ತೂರು ಪ್ರಕಾಶ್ ಬಣದವರು ಇವತ್ತು ಏನು 19 ಪಂಚಾಯಿತಿಗಳಲ್ಲಿ 15ರಿಂದ 16 ಪಂಚಾಯಿತಿಗಳು ಇವತ್ತು ಅವ್ರಿಗೆ ಅಭಿನಂದನೆಯನ್ನು ಮಾಡಿ ಸನ್ಮಾನವನ್ನು ಮಾಡಿ ವರ್ತೂರು ಪ್ರಕಾಶ್ ಅವರು ಪ್ರತಿ ಹಳ್ಳಿಯಲ್ಲಿನೂ ಏನು ಕೆಲಸ ಮಾಡಿದ್ರೋ 2 ಬಾರಿ ಪಕ್ಷೇತರವಾಗಿ ಶಾಸಕರಾಗಿ 2 ಬಾರಿ ಯಾವ ಥರ ಹಳ್ಳಿ ಪ್ರದೇಶಗಳಲ್ಲಿ ಕೆಲಸ ಮಾಡಿದಿರೋ ಆ ಒಂದು ಪ್ರತಿಫಲ ಇವತ್ತು ವರ್ತೂರು ಪ್ರಕಾಶ್ ಕೊಟ್ಟಿದ್ದಾರೆ. ನಿಜವಾಗ್ಲೂ ಕೂಡ ಸಂತೋಷ ಆಗ್ತಾಯಿದೆ. ಇವತ್ತು ಎಲ್ಲ ಗ್ರಾಮಗಳಲ್ಲೂ ಕೂಡ ಏನು ಇವತ್ತು ಈಗಿರುವಂಥ ಶಾಸಕರು ಏನು ಕೆಲಸ ಮಾಡಿಲ್ಲ ಅಂದ್ಬಿಟ್ಟು ಇವತ್ತು ಬಹುಮತವನ್ನು ವರ್ತೂರು ಪ್ರಕಾಶ್ ಅವರಿಗೆ ಕೊಟ್ಟಿದ್ದಾರೆ. ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದು ಇವತ್ತು ಅದೇ ರೀತಿ ವಿಜಯ ಪಟಾಕಿಯನ್ನು ಆರಿಸಿ ಇವತ್ತು ಊಟದ ವ್ಯವಸ್ಥೆಯನ್ನು ಮಾಡಿದರು. ಇವತ್ತು ಪ್ರತಿಯೊಬ್ಬ ಕಾರ್ಯಕರ್ತರು ಇವತ್ತು ಹೇಳಬೇಕಂದ್ರೆ ನಮ್ಮ ಮುಂದಿನ ದಿನಗಳಲ್ಲಿ ಚುನಾವಣೆ ಬಂದರೆ ಬಹುಮತದಿಂದ ಗೆಲ್ತಾರೆ, MLA ಆಗ್ತಾರೆ, ಮತ್ತೆ ನಮ್ಗೆ ವರ್ತೂರು ಪ್ರಕಾಶ್ ಬೇಕು ಅಂತ ಎಲ್ಲ ಗ್ರಾಮೀಣ ಪ್ರದೇಶಗಳಲ್ಲಿ ನಮ್ಮ ಕಾರ್ಯಕರ್ತರು ವಿಜಯ ಪಟಾಕಿಯನ್ನು ಆರಿಸಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಾನು ಬಿರಿಯಾನಿ ಎಲ್ಲ ಏನು ಮಾಡಿಸಿದ್ರು? ಮಧ್ಯಾಹ್ನ ಊಟವನ್ನು ಮಾಡಿದ್ರು. ಏನು ಮಾಡಿದ್ರಿ? ಬಿರಿಯಾನಿ ಮಾಡಿಸಿದ್ರು. ಮೊಸರು ಬಜ್ಜಿ. ಇದೇನು ಒಳ್ಳೆ ಕಮ್ಬ್ಯಾಕ್ ಅನ್ಬೋದಾ 2 ವರ್ಷ ಆದಮೇಲೆ? ಈಗ ಜನ ಸೋಲು ಗೆಲುವು ಇದ್ದಿದ್ದೆ, ಈಗ ಜನಕ್ಕೆ ಅರಿವಾಗಿದೆ. ವರ್ತೂರು ಪ್ರಕಾಶ್ ಬೇಕು ಈ ಕ್ಷೇತ್ರದಲ್ಲಿ ಮತ್ತೆ MLA ಆಗಬೇಕು. ಇವತ್ತು ಏನು SC ST ಜನಾಂಗಕ್ಕೆ ಸುಮಾರು ಫಲಾನುಭವಿಗಳಿಗೆ ಗಂಗಾ ಕಲ್ಯಾಣದಲ್ಲಿ ಸುಮಾರು ರೈತರಿಗೆ ಇವತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಸುಮಾರು ಬೋರ್ಗಳನ್ನು ಹಾಕಿಸ್ಕೊಟ್ಟಿದ್ದಾರೆ. 1500ರಿಂದ 2000 ಬೋರ್ಗಳು ಫ್ರೀ ಬೋರ್ಗಳನ್ನು ವರ್ತೂರು ಪ್ರಕಾಶ್ ಆಡಳಿತದಲ್ಲಿ ಹಾಕ್ಕೊಟ್ಟಿದ್ದಾರೆ. ಅದಕ್ಕೆ ಜನ ಈ ಶಾಸಕನೇ ಬೇಕು ಅಂತ ಅಂದ್ಬಿಟ್ಟು ಮತ್ತೆ ಆಯ್ಕೆ ಮಾಡೋದಕ್ಕೆ ಇದೊಂದು ಉದಾಹರಣೆ ಕೊಟ್ಟಿದ್ದಾರೆ ಜನ ಕ್ಷೇತ್ರದಲ್ಲಿ. ಜೈ